नमस्कार, केपी अपडेट में आप सभी का स्वागत है। मैं हूं पूजा आपके साथ। 13 फरवरी को प्रधान जिला एवं सत्र न्यायाधीश और जिला कानूनी सेवा प्राधिकरण के अंदर एसबी रहमान ने बताया कि प्रतिष्ठित राष्ट्रीय कानूनी सेवा प्राधिकरण और राज्य कानूनी सेवा प्राधिकरण के निर्देशों के अनुसार बीदर जिले में 14 मार्च को एक भव्य लोक अदालत का आयोजन किया गया। जी हाँ, उन्होंने शुक्रवार को जिला विधिक सेवा प्राधिकरण कार्यालय के हॉल में आयोजित एक प्रेस कॉन्फ्रेंस में यह जानकारी दी। जिले की सभी अदालतों को मौजूदा संपत्ति विभाजन, दीवानी मामले, 7 मामलों में सुलह योग्य मामले, श्रम मामले, बैंक मामले और मुकदमे से पहले के मामलों को सुलह के माध्यम से निपटाने का अवसर मिलेगा। गुजारा भत्ता, चेक बाउंस, बिजली, इसलिए उन्होंने कहा कि जिले की जनता को इसका लाभ उठाना चाहिए। इससे पहले भी 13/12/2025 को राष्ट्रीय लोक अदालत का आयोजन किया गया, जिसमें जिले भर में कुल 46,116 मामलों का निपटारा किया गया। इनमें से 13,902 लंबित मामले और 32,214 मुकदमे से पहले के मामले निपटाए गए। इस बार राष्ट्रीय लोक अदालत में जिले की सभी अदालतों में लंबित बड़ी संख्या में सुलह के मामलों का निपटारा करने की योजना बनाई गई है। इसका उद्देश्य पिछली लोक अदालत की तुलना में इस लोक अदालत में अधिक मामलों का निपटारा किया जाए। हमारे जिले में दिनांक 12/2/2026 के अनुसार कुल 29,547 मामले लंबित हैं। हमारा लक्ष्य इनमें से अधिक सुलह के मामलों का निपटारा करना है और इस संबंध में सभी तैयारियां कर ली गई हैं। हमने जिले में कुल 18 लोक अदालत बेंचों का गठन किया है। मामलों में सुलह होने से पक्ष को अदालती फीस वापस मिल जाएगी और अपील दायर करने का कोई मौका नहीं रहेगा। दोनों पक्षों को अपनी दुश्मनी भुलाकर सौहार्दपूर्ण संबंध स्थापित करने का अवसर मिलेगा, जिससे मामले बिना किसी खर्च के जल्दी सुलझ जाएंगे। उन्होंने कहा कि इसका कारण यह है कि 14 मार्च को जिले की सभी अदालतों में राष्ट्रीय लोक अदालत का आयोजन किया जाएगा और जिले के अधिकांश लोगों को इस लोक अदालत में भाग लेकर इसका लाभ उठाना चाहिए। इस प्रेस कॉन्फ्रेंस में जिला विधिक सेवा प्राधिकरण के सभी कर्मचारी उपस्थित थे, जिनमें वरिष्ठ सिविल जज और जिला विधिक सेवा प्राधिकरण के सदस्य सचिव प्रकाश अर्जुन बंसोड़े भी शामिल थे। केपी न्यूज के कैमरामैन पपुराज प्रदेश प्राधिकार नवदೆಹಲಿ, राज्य कानूनी सेवा प्राधिकार ಬೆಂಗಳೂರು ಇವರ ನಿರ್ದೇಶನ ಮೇರೆಗೆ ಹಾಗೂ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಎಸ್.ಬಿ. ರಹಮಾನ್ ಸಾಹೇಬರವರ ಒಂದು ಮಾರ್ಗದರ್ಶನದಲ್ಲಿ ದಿನಾಂಕ 14/3/2026 ಜಿಲ್ಲೆಯಾದ್ಯಂತ ರಾಷ್ಟ್ರೀಯ ಲೋಕಾದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ರಾಷ್ಟ್ರೀಯ ಲೋಕಾದಾಲತನ್ನು ನಾವು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ, ಎಲ್ಲ ತಾಲೂಕು ನ್ಯಾಯಾಲಯಗಳ ಸಮೇತವಾಗಿ ಈ ಒಂದು ರಾಷ್ಟ್ರೀಯ ಲೋಕಾದಾಲತನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನಲ್ಲಿ ನಾವು ಯಾವ್ಯಾವ ಪ್ರಕರಣಗಳನ್ನು ರಾಜ್ಯ ಸಂಧಾನಕ್ಕೆ ತೆಗೆದುಕೊಳ್ತೇವೆ ಅಂತಂದರೆ, ನ್ಯಾಯಾಲಯದಲ್ಲಿ ಬಾಕಿ ಇರುವ ಪಾರ್ಟಿಷನ್ ಸೂಟ್ಸು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ಸ್, ಮನಿ ರಿಕವರಿ ಸೂಟ್ಸ್, ಪರ್ಮನೆಂಟ್ ಇಂಜೆಕ್ಷನ್ ಸೂಟ್ಸ್ ಮತ್ತು ಕ್ರಿಮಿನಲ್ ಅಪರಾಧಿಕ ಪ್ರಕರಣಗಳನ್ನು, ರಾಜಿ ಆಗಬಹುದಾದ ಕ್ರಿಮಿನಲ್ ಅಪರಾಧಿಕ ಪ್ರಕರಣಗಳನ್ನು ಮತ್ತು ಚೆಕ್ ಬೌನ್ಸ್ ಕೇಸ್ ಇತ್ಯಾದಿ ಪ್ರಕರಣ ನಾವು ರಾಜಿ ಮಾಡಲಿಕ್ಕೆ ತೆಗೆದುಕೊಳ್ತಾ ಇದ್ದೀವಿ. ಕಳೆದ ಒಂದು ಲೋಕಾದಾಲತ್ನಲ್ಲಿ ನಾವು ಡಿಸೆಂಬರ್ 13/12/2025 ನಾವು ಲೋಕಾದಾಲತ್ ಮಾಡಿದ್ದೇವೆ. ಸದರಿ ಲೋಕಾದಾಲತ್ನಲ್ಲಿ ಒಟ್ಟು ನಾವು 46,116 ಪ್ರಕರಣ ನಾವು ಇತ್ಯರ್ಥಪಡಿಸಿದ್ದೇವೆ. ಈ ಒಂದು ಮುಂಬರುವ ಲೋಕಾದಾಲತ್ನಲ್ಲಿ ನಾವು ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಿಕ್ಕೆ ನಾವು ಗುರಿಯನ್ನು ಹೊಂದಿದ್ದೇವೆ. ಈ ನಿಟ್ಟಿನಲ್ಲಿ ನಾವು ಎಲ್ಲ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಮತ್ತು ಎಲ್ಲ ಇಲಾಖಾ ಅಧಿಕಾರಿಗಳೊಂದಿಗೆ ನಾವು ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ಮಾಡಿದ್ದೇವೆ. ಆ ಒಂದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಬ್ಯಾಂಕ್ ಮ್ಯಾನೇಜರ್ಸ್ ಆಗಿರ್ಬೋದು, SLO ಆಫೀಸ್ ಅಥವಾ DC, AC ಇವರೆಲ್ಲ ಒಂದು ಅಧಿಕಾರಿಗಳೊಂದು ಸಭೆಯನ್ನು ಮಾಡಿದ್ದೇವೆ. ಈ ಒಂದು ರಾಷ್ಟ್ರೀಯ ಲೋಕಾದಾಲತನ್ನು ತಾವು ಸಾರ್ವಜನಿಕರಿಗೆ ಇದರ ಲಾಭವನ್ನು ಪತ್ರಿಕಾ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದ್ರ ಮೂಲಕ ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ನ ಹೆಚ್ಚಿಗೆ ಪ್ರಸಾರ ಕೊಡಬೇಕಂತ ಕೇಳಿಕೊಳ್ಳುತ್ತೇನೆ. ಈ ರಾಷ್ಟ್ರೀಯ ಲೋಕಾದಾಲತ್ದಿಂದ ಏನು ಲಾಭ ಇದೆ ಅಂತಂದರೆ, ಈ ನ್ಯಾಯಾಲಯದ ಬಾಕಿ ಇರುವ ಪ್ರಕರಣಗಳನ್ನು ಶೀಘ್ರಗತಿಯಲ್ಲಿ ವಿಲೇವಾರಾಗುತ್ತದೆ ಮತ್ತು ಬೇಗ ನ್ಯಾಯದಾನ ಸಿಗುತ್ತದೆ. ಈ ಒಂದು ರಾಷ್ಟ್ರೀಯ ಲೋಕಾದಾಲತ್ ಜನರಿಗೆ ಭಾಳ ಅನುಕೂಲವಾಗಿದೆ. ಒಂದು ಪಕ್ಷಗಾರರ ನಡುವೆ ಸುಮಧುರ ಬಾಂಧವ್ಯವನ್ನು ಏರ್ಪಡಿಸಲಿಕ್ಕೆ ಒಂದು ಸಹಾಯಕಾರಿಯಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಈ ರಾಷ್ಟ್ರೀಯ ಲೋಕಾದಾಲತ್ ಜನರಿಗೆ ಶೀಘ್ರ ನ್ಯಾಯದಾನ ಮಾಡುವಲ್ಲಿ ಬಹಳ ಸಹಕಾರಿಯಾಗಿದೆ. ಆ ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಲೋಕಾದಾಲತನ್ನು ಹೆಚ್ಚಿನ ಸಾರ್ವಜನಿಕರಿಗೆ ಪ್ರಸಾರ ಮಾಡೋದ್ರ ಮೂಲಕ ಇದರ ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಿಸಬೇಕಂತ ನಾನು ಕೋರುತ್ತೇನೆ.
ಮುಂದೆ ನಮ್ಮ ಗೌರವಾನ್ವಿತ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಎಸ್ ವಿ ರಮಣ ಸಾಹೇಬರು ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಸರ್. ಲೋಕ ಅದಾಲತ್ ಅಂದರೆ ಜನರಿಗೋಸ್ಕರ ಯಾವುದೇ ಖರ್ಚಿಲ್ಲದೆ ರಾಜಿ ಮಾಡಿಕೊಂಡು ಮನಿ ಸೂಟ್ಸ್ ಇರ್ಬೋದು ಮತ್ತು ಪಾರ್ಟಿಷನ್ ಸೂಟ್ಸ್ ಇರ್ಬೋದು, ಇವನ್ನು ರಾಜಿ ಮಾಡ್ಕೊಂಡು ಹೋದರೆ ಪರ್ಟಿಕ್ಯುಲರಾಗಿ ಮನಿ ಸೂಟ್ಸಲ್ಲಿ ರಾಜಿ ಆದರೆ ನ್ಯಾಯಾಲಯಕ್ಕೆ ಏನು ಕೋರ್ಟ್ ಫೀಯನ್ನು ಭರಿಸುತ್ತಾರೆ ಅದನ್ನು ಸಂಪೂರ್ಣವಾಗಿ ವಾಪಸ್ ಕೊಡುವಂಥ ಪ್ರಾವಿಷನ್ ಇರ್ತದೆ. ಮುಖ್ಯವಾಗಿ ನಾನು ನಿಮ್ಮ ಮೂಲಕ ಈ ಕೆಲವು ನಮ್ಮ ಕೋಆಪ್ರೇಟಿವ್ ಬ್ಯಾಂಕ್ಸ್ ಇದೆ ಅವರ ಮ್ಯಾನೇಜ್ಮೆಂಟ್ಗೆ ನಾನು ಅಪೀಲ್ ಮಾಡೋಕ್ಕೆ ಬಯಸ್ತೀನಿ. ಏನಂತಂದರೆ, ನಾವು ಹಿಂದಿನ ಲೋಕ ಅದಾಲತ್ತೆಲ್ಲ ಗಮನಿಸಿದಾಗ ಏನಾಗ್ತಾಯಿತ್ತು ಅಂತಂದರೆ ಅವರಿಂದ ಸಹಕಾರ ತುಂಬ ಕಡಿಮೆ ಸಿಕ್ಕಿದೆ. ಯಾಕಂತಂದರೆ ಭಾಳಷ್ಟು ಸಾರ್ವಜನಿಕರು ಸಣ್ಣ ಪುಟ್ಟ ಸಾಲ ತೊಗೊಂಡಿರ್ತಾರೆ, ಒಂದು 20,000 ರೂಪಾಯಿ ಸಾಲ ತೊಗೊಂಡಿರ್ತಾರೆ. 20,000 ರೂಪಾಯಿ ಸಾಲ ತೊಗೊಂಡು ಆಲ್ರೆಡಿ ಒಂದು 50-60 ಸಾವಿರ ರೂಪಾಯಿ ಕಟ್ಟಿರ್ತಾರೆ. ಇನ್ನೂ 50-60 ಸಾವಿರ ರೂಪಾಯಿ ಕಟ್ಟೋಕ್ಕೆ ಮುಂದೆ ಬಂದರೂ ಸಹಿತ ಅವರು ಒಂದೇ ಒಂದು ರೂಪಾಯಿನ ನಾವು ಬಿಟ್ಕೊಡೋದಿಲ್ಲ. ಬಡ್ಡಿ, ಚಕ್ರ ಬಡ್ಡಿ ಏನೇನಿದೆಯೋ ಅಷ್ಟನ್ನು ನಾವು ಒಂದೇ ಒಂದು ರೂಪಾಯಿನೂ ಬಿಟ್ಕೊಡೋದಿಲ್ಲ ಅಂತ ಒಂಥರ ಕಠಿಣವಾದ ನಿಲುವನ್ನು ತಳೆದಿರೋದು ಕಂಡು ಬರ್ತಾಯಿದೆ. ಈಗ ನ್ಯಾಷನಲೈಸ್ ಬ್ಯಾಂಕ್ ಅವರಿದ್ದಾರೆ. ನ್ಯಾಷನಲೈಸ್ ಬ್ಯಾಂಕು, SBI ಇರ್ಬೋದು, ಕೆನರಾ ಬ್ಯಾಂಕ್, ಇಂಥ ನ್ಯಾಷನಲೈಸ್ ಬ್ಯಾಂಕ್ ಅವರು ನಮ್ಮ ಮುಂದೆ ಬರ್ತಾರೆ. ಅವರು ಸಾರ್ವಜನಿಕರಿಗೆ ಬಡ್ಡಿಯನ್ನು ಬಿಟ್ಕೊಡೋದು, ಆದಷ್ಟು ಅವರು ಫ್ಲೆಕ್ಸಿಬಲ್ಲಾಗಿ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ರಾಜಿ ಸಂಧಾನ ಅಂದರೆ ಅದೇ ಜನರ ಕಷ್ಟಕ್ಕೆ ಸ್ಪಂದಿಸಿ ಅಷ್ಟೋ ಇಷ್ಟೋ ಅವರು ಸ್ವಲ್ಪ ಬಿಟ್ಕೊಡೋದು, ಇವರು ಸ್ವಲ್ಪ ಕಟ್ಟೋದು, ಇದು ಮಾಡಿ ರಾಜಿ ಸಂಧಾನ ಮಾಡ್ಕೊಂಡು ಹೋಗೋದು. ಆದರೆ ಕೋಆಪ್ರೇಟಿವ್ ಬ್ಯಾಂಕ್ನವರು ತುಂಬ ರಿಜಿಡ್ ಆಗಿರೋದು ಕಂಡು ಬರ್ತಾ ಇದೆ. ನಿಮಗೆ ಉದಾಹರಣೆ ಹೇಳಿದೆ, ಹೋದ ಸರಿ ಒಂದು ಪ್ರಕರಣದಲ್ಲಿ ಸುಮಾರು 19,000 ರೂಪಾಯಿ ಸಾಲ ತಗೊಂಡು ಆಲ್ರೆಡಿ ಅವನು ಅದರ 2-3 ಪಟ್ಟು ಕಟ್ಟಿ ಮತ್ತೆ 50,000 ರೂಪಾಯಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಕೈಯಲ್ಲಿ ಹಣ ತೆಗೆದುಕೊಂಡು ಬಂದು ತಯಾರಾಗಿ ನಿಂತಿದ್ದರೂ ಸಹಿತ ಅವರು ಒಂದೇ ಒಂದು ರೂಪಾಯಿನೂ ಬಿಡೋದಿಲ್ಲ ಅನ್ನೋ ರಿಜಿಡಿಟಿಯನ್ನು ಇಟ್ಕೊಂಡು ಅವ್ರನ್ನ ತಗೊಳ್ದೇ ಹಂಗೆ ವಾಪಸ್ ಕಳಿಸೋದೆಲ್ಲ ನಾನು ನೋಡಿದ್ದೀವಿ. ಆ ಕಾರಣದಿಂದ ನಿಮ್ಮ ಮೂಲಕ ಮ್ಯಾನೇಜ್ಮೆಂಟ್ ಅವರು ಏನಿದ್ದಾರೆ, ಕೋಆಪ್ರೇಟಿವ್ ಬ್ಯಾಂಕ್ಸಲ್ಲಿ ಮ್ಯಾನೇಜ್ಮೆಂಟ್ ಇರ್ತಾರೋ ಅವ್ರನ್ನೆಲ್ಲ ಕೇಳ್ಕೊಳ್ಳೋದು ನನ್ನ ಒಂದು ಅಪೀಲ್. ಏನಂತಂದರೆ, ಮಾನವೀಯತೆ ದೃಷ್ಟಿ ಇಟ್ಕೊಳ್ಳಿ. ಸ್ವಲ್ಪ ಜನರಿಗೆ ನೋಡಿ, ಅವರು ಅಸಲಂತೂ ತೀರಿಸಿರ್ತಾರೆ, ಅದ್ರ ಮೇಲೆ ಸಾಕಷ್ಟು ಬಡ್ಡಿ ಕೂಡ ಪಾವತಿ ಮಾಡಿರ್ತಾರೆ. ಅಂಥ ಪ್ರಕರಣದಲ್ಲಿ ನೀವೆಲ್ಲ ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರ ತೀರ್ಮಾನ ತಗೊಂಡು ಸ್ವಲ್ಪ ನೀವು ಕೂಡ ಬಡ್ಡಿ ಬಿಟ್ಕೊಡೋದು, ಸ್ವಲ್ಪ ನೊಂದಿರೋ ಜನರಿಗೆ, ಕಷ್ಟದಲ್ಲಿರೋ ಜನರಿಗೆ ಸ್ವಲ್ಪ ಸಹಾಯ ಮಾಡಿ ಮುಂದೆ ಬನ್ನಿ. ಸಾಕಷ್ಟು ಕೋಟಿಗಳಿಗೂ ಕೂಡ ಅದರಿಂದ ಸಹಾಯ ಆಗ್ತದೆ ಮತ್ತು ಜನರಿಗೂ ಕೂಡ ಅದರಿಂದ ಲಾಭ ಆಗ್ತದೆ. ನೀವು ಬರೀ ಬಿಸ್ನೆಸ್ ಮಾತ್ರ ನೋಡಿಕೊಂಡು ನಾವು ನಮ್ಮ ಲೆಕ್ಕದ ಪ್ರಕಾರ ಒಂದೇ ಒಂದು ರೂಪಾಯಿ ಕೂಡ ಬಿಡೋದಿಲ್ಲ ಅನ್ನೋ ಇದನ್ನು ನೀವು ಮನಸ್ಥಿತಿ ಏನಿದೆಯೋ ಅದನ್ನು ಬಿಟ್ಟು ನಮ್ಮ ಜೊತೆಗೆ ಕೈ ಜೋಡಿಸಿ ಜನರಿಗೆ ನ್ಯಾಯ ಒದಗಿಸೋದಕ್ಕೆ ಸಾಕಷ್ಟು ಬೇಗ ಈ ಸಣ್ಣ ಪುಟ್ಟ ಪ್ರಕರಣಗಳನ್ನು ಬೇಗ ವಿಲೇವಾರಿ ಮಾಡೋದಕ್ಕೆ ಸಹಕಾರ ಕೊಡಿ ಅಂತ ನಿಮ್ಮ ಮೂಲಕ ಅವ್ರನ್ನೆಲ್ಲ ಅಪೀಲ್ ಮಾಡ್ತಾಯಿದ್ದೀನಿ. ನಮ್ಮ ಮೆಂಬರ್ ಸೆಕ್ರೆಟರಿಗೆ ನಾನು ವಿನಂತಿ ಮಾಡಿದ್ದೀನಿ. ಏನಂತಂದರೆ, ಅಂಥ ಮ್ಯಾನೇಜ್ಮೆಂಟ್ ಯಾರಿರ್ತಾರೆ ಅವ್ರನ್ನೂ ಕರೆಸಿ ಅವ್ರ ಜೊತೆಗೂ ಸಭೆ ಮಾಡ್ತೀವಿ ನಾವು. ಸಭೆ ಮಾಡಿ ಆದಷ್ಟು ನನ್ನ ಜೊತೆಗೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತೀನಿ. ದಯಮಾಡಿ ನಿಮ್ಮಲ್ಲೆಲ್ಲ ಕೋರ್ಕೊಳ್ಳೋದಿಷ್ಟೇ, ಲೋಕ ಅದಾಲತ್ ಬಗ್ಗೆ ಸಾಕಷ್ಟು ಪ್ರಚಾರ ಕೊಡಿ, ಜನರು ಇದರ ಲಾಭ ಪಡ್ಕೊಳ್ಳಿ. ಯಾಕಂತಂದರೆ ನಮ್ಮ ಧ್ವನಿ ಜನರಿಗೆ ತಲುಪಬೇಕಂತಂದರೆ ನೀವೇ ನಮಗೆ ದಾರಿ. ನೀವೆಲ್ಲ ಈ ಲೋಕ ಅದಾಲತ್ ಬಗ್ಗೆ ಸಾಕಷ್ಟು ಜನರಲ್ಲಿ ಅರಿವು ಮೂಡಿಸೋದಕ್ಕೆ ನಮ್ಮ ಜೊತೆಗೆ ಸಹಕರಿಸಿ ಇದರ ಲಾಭಗಳನ್ನು ನೀವು ಜನರಿಗೆ ತಿಳಿಸ್ಕೊಟ್ಟು ಈ ನಮ್ಮ ಮಾರ್ಚ್ ತಿಂಗಳ 14ನೇ ತಾರೀಕಲ್ಲಿ ನಾವು ಹಮ್ಮಿಕೊಂಡಿರೋ ಲೋಕ ಅದಾಲತ್ ಯಶಸ್ವಿಯಾಗೋದಕ್ಕೆ ನೀವೆಲ್ಲ ಸಹಕಾರ ಕೊಡಿ ಅಂತ ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಬೀದರ್ ಅವರ ಪರವಾಗಿ ನಾನು ನಿಮ್ಮೆಲ್ಲರನ್ನ ಕೋರ್ಕೊಳ್ತೀನಿ. ಧನ್ಯವಾದಗಳು. देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें।